ಅಲ್ಲ, ನಾನು ನಮ್ಮ ರಾಜೀವ್ ಅವರು, ಮಹೇಶ್ ಅವರು ಮೈಸೂರು ಲೋಕಾಯುಕ್ತ SP ಅವ್ರನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಅವರು ಇಲ್ಲ, ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳಿದ್ರು. ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಉದ್ದೇಶ ಇಷ್ಟೇ. ನಿನ್ನೆ ಬೆಂಗಳೂರಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಿದೆ, ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅನ್ನೋರು ಏನು ದೂರು ಕೊಟ್ಟಿದ್ದರು, 50-50 ಅನುಪಾತದಲ್ಲಿ ಒಂದಷ್ಟು ನ್ಯೂನ್ಯತೆಗಳಾಗಿದ್ದಾವೆ ಸೈಟ್ ಅಲಾಟ್ಮೆಂಟ್ ವಿಚಾರದಲ್ಲಿ. ಅದರಿಂದ ತನಿಖೆ ಮಾಡುವಂಥದ್ದಕ್ಕೆ ಲೋಕಾಯುಕ್ತ ಅವರಿಗೆ ಇಲ್ಲ ಬೇರೆ ತನಿಖೆ ಸಂಸ್ಥೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ಏನು ಅವರ ಕೋರಿಕೆ ಇತ್ತು. ಆ ಕೋರಿಕೆ ಆಧಾರದ ಮೇರೆಗೆ ನಿನ್ನೆ ರೆಪ್ರೆಸೆಂಟೇಟಿವ್ ಕೋರ್ಟ್ ಒಂದು ಆದೇಶ ಮಾಡಿದೆ. ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಅಂಡರ್ 156 ಸಬ್ ಕ್ಲಾಸ್ 3 ಅಡಿನಲ್ಲಿ ಕೇಸನ್ನು ದಾಖಲಾತಿ ಮಾಡಿಕೊಂಡು ತನಿಖೆ ಮಾಡಿ ನಮಗೆ 3 ತಿಂಗಳೊಳಗಡೆ ಡಿಸೆಂಬರ್ 24 ನಮಗೆ ಸಂಪೂರ್ಣವಾದ ವರದಿಯನ್ನು ಕೊಡಿ ಅಂತ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಮಾಡಿ ಆದಮೇಲೂ ಕೂಡ JDSನವರು ಮತ್ತು BJPಯವರು, ಭಾಳ ಪ್ರಮುಖವಾಗಿ JDSನವರು ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ, ಕೋರ್ಟ್ ಆದೇಶ ಆಗಿದೆ, ಆದೇಶನ ಯಾರೂ ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. SP ಅವ್ರ ಮೇಲೆ, ಮೈಸೂರು SP ಅವ್ರ ಮೇಲೆ FIR ಮಾಡಿ ಅಂತ ಬ್ಯಾಚ್ ವೈಸ್ ಬಂದು ಅವ್ರ ಮೇಲೆ ಒತ್ತಡ ಏರ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಲೋಕಾಯುಕ್ತ SP ಅವರು ಅವರ ವಿರುದ್ಧ ಇಮ್ಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ನ ಲಾಡ್ಜ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸರ್ಕಾರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇರುವಂಥ BJP JDSನವ್ರ ವಿರುದ್ಧ ಈಗಲೂ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಅದರ ವಿರುದ್ಧ ಆ ವಿಚಾರಕ್ಕೆ ನಾವು ಒಂದು ಕಂಪ್ಲೇಂಟ್ನ ದೂರನ್ನು ದಾಖಲು ಮಾಡುವಂಥದ್ದಕ್ಕೆ ಇವತ್ತು ನಾವು ಬಂದ್ವಿ. ದಯಮಾಡಿ SP ಅವರೇ, ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನುವಂಥದ್ದು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಅದ್ರ ಪ್ರಕಾರ ನೀವು ಮಾಡಿ, ನಮ್ದು ಯಾವ ಅಭ್ಯಂತರ ಇಲ್ಲ. ಮಾಡಬೇಡಿ ಅನ್ನುವಂಥದ್ದಕ್ಕೆ ನಾವು ಯಾರೂ ಅಲ್ಲ, ಅದು ಕಂಟೆಂಪ್ಟ್ ಆಗುತ್ತೆ. ಮಾಡಿ ಅಂತ ಹೇಳುವಂಥದ್ದಕ್ಕೂ ನಾವು ಯಾರೂ ಅಲ್ಲ. ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡಲೇಬೇಕು, ಪಾಲನೆ ಮಾಡ್ತೀರಿ. ಸೊ ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ SP ಅವರಿಗೆ ಕೂಡಲೇ ಮೈಸೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು JDS ಮತ್ತು BJP ವಿರುದ್ಧ ನಿನ್ನೆ ದಿವಸ ಏನು ಯಾರೆಲ್ಲ ಬಂದು ನಿಮಗೆ ಒತ್ತಾಯ ಮಾಡಿ ನಿಮ್ಮನ್ನು ಗಲಾಟೆ ಮಾಡಿ, ನಿಮಗೆ ಗಲಾಟೆ ನಡೆದಿರುವಂಥದ್ದು ನಮಗೆ ಗೊತ್ತಾಗಿದೆ. ನಿನ್ನೆ ದಿವಸ ನಿಮ್ಮ ಅವಾಚ್ಯ ಶಬ್ದಗಳಿಂದ ಒಳಗಡೆ ನಿಂದನೆ ಮಾಡಿರುವಂಥದ್ದು ಗೊತ್ತಾಗಿದೆ, ಧಮಕಿ ಹಾಕಿರುವಂಥದ್ದು ಗೊತ್ತಾಗಿದೆ. ಇಮ್ಮಿಡಿಯೇಟಾಗಿ ನೀವು ಕೋರ್ಟ್ಗೂ ಗಮನಕ್ಕೆ ತರಬೇಕು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು, ಅವ್ರ ವಿರುದ್ಧ FIR ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನೀವು ಪ್ರಚಾರಕ್ಕೋಸ್ಕರ ದಿನನಿತ್ಯ ಬಂದು ಮಾಧ್ಯಮದ ಮುಂದೆ ಸುಮ್ಮನೆ ಸುಳ್ಳು ಆರೋಪಗಳನ್ನು, ಸುಳ್ಳು ಹೇಳಿಕೆಗಳನ್ನು ಏನು ಕಳೆದ 2 ತಿಂಗಳಿಂದ ಮಾಡುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡಿದ್ರಿ. ಕೋರ್ಟ್ ಆದೇಶ ಬಂದ ಮೇಲೂ ಆ ಚಾಳಿಯನ್ನು ಮುಂದುವರಿಸಿರುವಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಕಾನೂನು ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಜನಗಳು ಕೇಳ್ತಾವ್ರೆ. ನಾವು ಆಡಳಿತ ಪಕ್ಷದ ಸರ್ಕಾರ ನಾವು ಯಾವುದಕ್ಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ. ಸ್ಟ್ರೈಕ್ ಮಾಡೋದು, ಮತ್ತೊಂದು ಇನ್ನೊಂದು ಪ್ರೆಷರ್ ತರುವಂಥದ್ದು, ಕೋರ್ಟ್ ಮೇಲೆ ಪ್ರೆಷರ್ ತರುವಂಥದ್ದು, ಪೊಲೀಸ್ನವ್ರು ಪ್ರೆಷರ್ ತರುವಂಥದ್ದು, ಲೋಕಾಯುಕ್ತ ಪೊಲೀಸ್ನವ್ರು ಪ್ರೆಷರ್ ತರುವಂಥ ಕೆಲಸವನ್ನು BJPಯವರು JDSನವರು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವ್ರ ವಿರುದ್ಧ ಕೇಸ್ ದಾಖಲೆಗಳಾಗಬೇಕು, FIR ಆಗಬೇಕು, ಅರೆಸ್ಟ್ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಈಗ ನಾನು ಕಂಪ್ಲೇಂಟ್ನ ಕೊಡುವಂಥದ್ದಕ್ಕೆ ಅವ್ರು ಇಲ್ಲ SP ಅವರಿಗೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸಾಯಂಕಾಲ ಇಲ್ಲ ನಾಳೆ ಬಂದು ಬೆಳಗ್ಗೆ ಒಂದು ಅಫಿಷಿಯಲ್ ಆಗಿ ಕಂಪ್ಲೇಂಟ್ನ ಲಾಡ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ.